ಇರ್ತಾನೆ. ಕಾಡಪ್ಪನ ಮಗ ಬಸಪ್ಪ. ಆದ್ರೆ ಬಸಪ್ಪನಿಗೆ ಏನಾಗಿತ್ತು ಅಂದ್ರೆ ಸಣ್ಣ ವಯಸ್ಸಿನೊಳಗೆ ಮದುವೆ ಮಾಡಿರ್ತಾರೆ. ಆ ಬಸಪ್ಪ ಅಜಾತ ನಾಗಲಿಂಗರ ಪರಮ ಶಿಷ್ಯ. ಕಾಡಪ್ಪ ಏನ್ ತಪ್ಪು ಮಾಡಿದ ಅಂದ್ರೆ ಸಣ್ಣ ವಯಸ್ಸು ಬಸಪ್ಪನಿಗೆ ಮದುವೆ ಮಾಡಿರ್ತಾನೆ. ಸಣ್ಣ ವಯಸ್ಸಿನ ಮಕ್ಕಳಿಗೆ ಮದುವೆ ಮಾಡಬಾರದು. ಹಿಂದಿನ ಕಾಲದೊಳಗೆ ನಾವೆಲ್ಲ ಬಾಲ್ಯ ವಿವಾಹನ ಮಾಡುತ್ತಿದ್ರು. ಹಂಗ ಇಲ್ಲಿ ಬಸಪ್ಪನಿಗೆ ಮದುವೆಯಾಗಿತ್ತು. ಇಲ್ಲಿ ಏನು ಸಮಸ್ಯೆ ಆಗಿತ್ತು ಅಂದ್ರ ಆ ಬಸಪ್ಪನಿಗೆ ಪುರುಷತ್ವ ಇಲ್ಲ. ನೋಡ್ರಿ, ನಾಗಲಿಂಗರು ಸಾಮಾನ್ಯವಾಗಿರ್ತಕ್ಕಂಥವರೆಲ್ಲ. ಬಸಪ್ಪನಿಗೆ ಪುರುಷತ್ವವಿಲ್ಲ. ಮದುವೆ ಮಾಡ್ಯಾರ, ದೊಡ್ಡ ಚಿಂತೆಯಾಗ್ಯದವನಿಗೆ. ನನ್ನ ಮದುವೆ ಮಾಡಿಕೊಳ್ಬಾರ್ದಿತ್ತು. ತಂದೆ ಸಣ್ಣ ವಯಸ್ಸಿನೊಳಗೆ ಮದುವೆ ಮಾಡಿದ, ಹೆಂಗ ಬದುಕೋದನ? ಹೆಂಡತಿ ಮುಂದೆ ನನ್ನ ಜೀವನ ಹೆಂಗ? ನನ್ನ ಮರ್ಯಾದೆ ಉಳಿಯೋದಿಲ್ಲ ಹೆಂಗಂತ ಚಿಂತಾಜನಕ ಸ್ಥಿತಿಯೊಳಗರಿ. ಗಂಡಾಗಲಿ ಹೆಣ್ಣಾಗಲಿ ಸಮಸ್ಯೆ ಇತ್ತು ಅಂದ್ರೆ ಬದುಕು ಬಹಳ ಕಠಿಣ ಇರ್ತದೆ. ಇಬ್ಬರಲ್ಲಿ ಇಷ್ಟೇ, ಗಂಡಿಗಿರಬಹುದು ಅಥವಾ ಹೆಣ್ಣಿಗೂ ಇರಬಹುದು. ಅದರ ಬಸಪ್ಪನಿಗೆ ಸಮಸ್ಯೆ ಇತ್ತು. ಆ ಶುಭಮುಹೂರ್ತ ದಿನದಂದು ಆ ಬಸಪ್ಪನಿಗೆ ಆ ಹೆಣ್ಣು ಮಗಳನ್ನ ಕಾರ್ಯ ಮಾಡಿ ಮನೆ ತುಂಬಿಸಿ ಕಳಿಸಿಕೊಡ್ತಾರೆ. ಕಾರ್ಯ ಮಾಡಿ ಮನೆ ತುಂಬಿಸಿ ಕಳಿಸಿಕೊಡ್ತಾರೆ. ಮದುವೆಯಾಗಿ ಬಹಳ ದಿನ ಆಯ್ತು. ಯಾವಾಗ ಮಕ್ಕಳಾಗಲಿಲ್ಲ ಒಂದಿಷ್ಟು ತಾಯಿಗೆ ಸುಳಿವು ಬಿಡಿತಿದ. ಮಗನ ಸುಳಿವು, ಮಗನಲ್ಲಿ ಪುರುಷತ್ವ ಇಲ್ಲ ಅನ್ನುವಂಥದ್ದು ಸುಳಿವು ಬಿಡುತ್ತದೆ. ಆದ್ರೆ ಎಂತ ಒಳ್ಳೆ ಹೆಣ್ಣು ಮಗಳು ಸಿಕ್ಕಳಂದ್ರೆ ಬಸಪ್ಪ ಪುಣ್ಯ ಮಾಡಿದಾರ. ಪುಣ್ಯ ಮಾಡಿದವರಿಗೆ ಒಳ್ಳೆ ಹೆಂಡರು ಸಿಗ್ತಾರೆ, ಪುಣ್ಯ ಇಲ್ಲದವರಿಗೆ ಒಳ್ಳೆ ಹೆಂಡರು ಸಿಗೋದಿಲ್ಲ. ಗಂಡನ ಬಳಿ ಪುರುಷತ್ವ ಇಲ್ಲ, ಆದ್ರೆ ಯಾರಿಗೂ ಹೇಳುತ್ತಿಲ್ಲ ಹೆಣ್ಣು ಮಗಳು. ಪೂಜಾ ಪುನಸ್ಕಾರ ಅನ್ನುವಂತ ರೀತಿಯೊಳಗ ದೇವರ ನಾಮಸ್ಮರಣೆಯನ್ನ ಮಾಡುತ್ತಾ ಹೆಣ್ಣು ಮಗಳು ಕಾಲವನ್ನ ಕಳೀತಾಳೆ. ಪರಪುರುಷರನ್ನ ಒಂದು ದಿನವೂ ಯಾವುದೇ ಕಾರಣಕ್ಕೂ ನೋಡಲಿಲ್ಲ. ಗಂಡನೇ ಪತಿದೇವ. ನನ್ನ ಜೀವನದೊಳಗ ಹಣೆ ಬರಹದೊಳಗೆ ಭಗವಂತ ಏನು ಬರದಾನ ಅದು ನಡೆದಾನೆ. ಭಗವಂತ ಏನೆಲ್ಲ ಕೊಡಬೇಕಂತ ತಿಳ್ಕೊಂಡು ನಾ ಹೆಣ್ಣಾಗಿ ಹುಟ್ಟಿ ಬಂದಿನಿ ಕೇಳಬಲ್ಲೆ. ಭಗವಂತನಿಗೆ ಅದು ಒಪ್ಪಿಗೆ ಇಲ್ಲ ಅಂದ ಬಳಿಕ ನನಗೆ ಇದ್ದಿದ್ದೆ ಗಂಡನಾಗಿ ಬಂದಾಗ ಆತನನ್ನೇ ನಾನು ಸ್ವೀಕಾರವನ್ನ ಮಾಡಬೇಕು. ಆತನೇ ನನಗೆ ಪತಿದೇವ, ಆತನೇ ನನಗೆ ಪರದೈವ ಅಂತ ತಿಳಿದಾಳ ಹೆಣ್ಣು ಮಗಳು. ಪುರುಷತ್ವ ಇಲ್ಲದ ಗಂಡನ ಜೊತೆ ಜೀವನವನ್ನ ಮಾಡ್ಲಕ್ಕಂತಂದ್ರೆ ಎಂತ ಒಳ್ಳೆ ಹೆಣ್ಣು ಮಗಳಿರಬೇಕು ಆ ಹೆಣ್ಣು ಮಗಳು. ಇಲ್ಲಿ ನಿನ್ನೇನು ಮೊನ್ನೆ ಫೇಸ್ಬುಕ್ ನೊಳಗೆ ನೋಡಿದೆ ನಾನು. ಯಾಕೆ ಹೇಳ್ತೀನಿ ಅಂದ್ರೆ ಸಮಾಜದೊಳಗೆ ಎಷ್ಟು ಇವತ್ತಿನ ದಿನಮಾನಗಳಲ್ಲಿ ಬದುಕು ಬಹಳ ಕಠಿಣ ಆಗ್ಯದ. ಕೆಂಪುಗದಳ ಹೆಣ್ಮಗಳು ಕರ್ರನ್ ಹುಡುಗ ಮದುವೆ ಮಾಡಿ ಕೊಡ್ತಾರೆ ಒತ್ತಾಯದ ಮುಖಾಂತರ. ಫೇಸ್ಬುಕ್ ಇನ್ನೇನು ಮನೆ ನೋಡಿರ್ಬೇಕು ನಾನು. ಒತ್ತಾಯದ ಮುಖಾಂತರವಾಗಿ ತಂದೆ ತಾಯಿ ಮದುವೆ ಮಾಡಿಕೊಟ್ಟಾರ. ಮದುವೆ ಆಗ್ಯದ 4 ದಿನ ಆಗ್ಯದ. ಯಾವಾಗ ಕರ್ರನ್ ಹುಡುಗ ಮದುವೆ ಮಾಡಿ ಕೊಟ್ಟಿದ್ರಲ್ರ 5ನೇ ದಿನಕ್ಕೆ ಹುಡುಗನ ಬಳಿ ಇಲ್ಲ. ಓಡಿ ಬಂದಿರ್ತಾನೆ ಹುಡುಗನ ಜೊತೆ. ಈ ಕಡೆ ತಂದೆ ತಾಯಿಗೆ ಸುಖ ಇರ್ತದೋ, ಇನ್ನು ಹೆಣ್ಣಿನ ಮನೆಯವರಿಗೆ ಸುಖ ಇರ್ತದೋ, ಯಾರಿಗೆ ಸುಖ ಇರ್ತದ್ರಿ? ದಯಮಾಡಿ ಒತ್ತಾಯ ಮಾಡಿ ಯಾವ ಹೆಣ್ಣಾಗಲಿ ಯಾವ ಗಂಡಾಗಲಿ ಮದುವೆಯನ್ನು ಇವತ್ತಿನ ದಿನಮಾನಗಳಲ್ಲಿ ಮಾಡಕೂಡದು. ಮನಸ್ಸಿದ್ರೆ ಮಾತ್ರ ಮದುವೆ ಮಾಡಬೇಕು, ಮನಸ್ಸಿಲ್ಲಂದರೆ ಎಂದು ಮದುವೆ ಮಾಡಬೇಡ್ರಿ. ತವರ ಮನೆಗೆ ದುಃಖ ಆಗ್ತಾರೆ, ಗಂಡಿನ ಕಡೆಯವರ ಮನೆಗೂ ಸಹಿತವಾಗಿ ದುಃಖ, ಮಾನ ಮರ್ಯಾದೆಗೆ ಧಕ್ಕೆಗಳಾಗುವಂತ ಸಂದರ್ಭಗಳು ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ನಡೆದವೆ. ಆದ್ರೆ ಬಸಪ್ಪನ ಹೆಂಡತಿ ಯಾವುದೇ ವಿಚಾರಕ್ಕೆ ಹೋಗಿಲ್ಲ. ಭಗವಂತ ನನಗೆ ಗಂಡನನ್ನ ಕೊಟ್ಟಾನ, ಮಕ್ಕಳ ಆದ್ರೇನು ಆಗದೇ ಇದ್ರೇನು, ಈತ ನನಗೆ ಮಗು, ನನಗೆ ನಾ ಮಗು ಅಂತ ತಿಳಿದಾಳ. ಇದು ನಿಜವಾದ ದಾಂಪತ್ಯ. ಮಕ್ಕಳಾಗಿಲ್ಲ ತಿಳ್ಕೊಂಡು ಎಷ್ಟೋ ಜನ ಇನ್ನೊಂದು ಮದುವೆ ಆಗೋರದಾರ. ಇನ್ನೊಂದು ಮದುವೆ ಮಾಡ್ಕೊತೀರಿ ಕರೆ, ಆ ಹೆಣ್ಣು ಮಗಳಿಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಮದುವೆ ಆಗ್ತೀರಿ. ಮೂರು ಮದುವೆ ಆಗಿರ್ತಕ್ಕಂಥ ಪ್ರಜಾರ ಮಕ್ಕಳಾಗಿರೋದಿಲ್ಲ. ಭಗವಂತನ ಹಣೆ ಬರದೊಳಗೆ ಮಕ್ಕಳ ಫಲ ಕೊಟ್ಟಿದ್ರೆ ಆಗಿರ್ತದ. ಮಕ್ಕಳ ಫಲ ಇಲ್ಲ ಅಂತಂದ್ರೆ ಚಿಂತೆ ಮಾಡಬಾರದು. ಹೋಸಿಮನೆ ಅಂತ ತಿಳ್ಕೊಂಡು ಮಕ್ಕಳ ಫಲ ಇಲ್ಲ ಅಂದಾಗ ಏನ್ ಮಾಡಬೇಕಂದ್ರೆ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಭಗವಂತನ ಲೀಲೆಯೊಳಗೆ ಕಾಲವನ್ನ ಕಳೆಯಬೇಕು. ಭಗವಂತ ಮಕ್ಕಳಿಲ್ಲದವರಿಗೆ ಒಳ್ಳೆ ಮನಸ್ಸು ಕೊಟ್ಟಿರ್ತಾನೆ. ಹೆಂಗ ಮನಸ್ಸು ಕೊಟ್ಟಿರ್ತಾನೆ ಅಂದ್ರೆ, ಉದಾಹರಣೆ ಯಾವ ಜಾತಿಯ ಮಕ್ಕಳಿರ್ಲಿ, ಹೆಣ್ಮಕ್ಕಳ್ರಿ, ಮಕ್ಕಳಾಗಿಲ್ಲ ಅಂದಾಗ ಆ ಕೂಸು ನೋಡಿದ್ರೆ ಎಷ್ಟು ಚಲೋ ಪ್ರೀತಿ ಮಾಡ್ತಾಳಂದ್ರೆ, ಯವ್ವ ಎಷ್ಟು ಚಂದ ಇದೆ ಮಗು, ಎಷ್ಟು ಚಂದ ಅಂತ ತಿಳ್ಕೊಂಡು ಎತ್ಕೊಂಡು ಮುದ್ದಾಡ್ತಾಳೆ. ತೊಡಿ ಮೇಲೆ ಹಾಕೊಂಡು ಮನೆಗೇನು ಹೋಗಿರ್ತಾಳ್ರಿ. ಪುರಾಣ ಮುಗಿದ ಬಳಿಕ ರಾತ್ರಿ ಮಗು ಅಳ್ತದ್ರಿ. ಹತ್ತು ಬೆಳಗ್ಗೆ ಅತ್ತಿ ಕೇಳ್ತಾಳ, ಮಗುವನ್ನು ಇವತ್ತು ಯಾರ ಕೈಯೊಳಗೆ ಕೊಟ್ಟಿದ್ದಿ ಅಂತ ಕೇಳ್ತಾಳ ಹತ್ತಿ. ಕೇಳಿದಾಗ ಮಕ್ಕಳಾಗಿಲ್ಲಲ್ಲ, ಮಲ್ಲಮ್ಮನ ಕೈಯಾಗ ಮಗು ಕೊಟ್ಟಿದ್ದೇನ. ಬಂಜಿ ಕೈಯೊಳಗೆ ಮಕ್ಕಳು ಕೊಡ್ತಾರೇನು? ಯಾವಾಗ ಹಿಂಗಂದಾಗ ಒಂದು ಹೆಣ್ಣಿಗೆ ಶತ್ರು ಆಯ್ತಂದ್ರೆ ಹೆಂಗೆ ಬದುಕೋದು? ಆ ಹೆಣ್ಣಿಗೂ ಸಹಿತವಾಗಿ ಮನಸ್ಸದಲ್ಲ. ಒಂದು ಹೆಣ್ಣಿನ ಮನಸ್ಸನ್ನ ಅರಿತುಕೊಳ್ಳದಿದ್ರೆ ಜೀವನ ಹೆಂಗಾಗ್ತದೆ? ತನಗೂ ಸಹಿತವಾಗಿ
ಭಗವಂತ ನಿನಗೆ ಬೇಗ ಮಕ್ಕಳು ಕೊಟ್ಟಾನ, ಆ ಹೆಣ್ಣು ಮಗಳಿಗೆ ಮಕ್ಕಳು ಕೊಟ್ಟಿಲ್ಲ. ಒಂದು ಹೆಣ್ಣಿನ ಮನಸ್ಸನ್ನ ಅರಿತುಕೊಂಡು ಬದುಕು ಮಾಡಬೇಕು. ಆದ್ರೆ ಬಸಮ್ಮ ಯಾವುದೇ ವಿಚಾರ ಮಾಡುತ್ತಿರ್ಲಿಲ್ಲ. ಗಂಡನ ಸೇವೆ ಮಾಡೋದು, ಗಂಡನ ಪ್ರೀತಿಯಿಂದ ಕಾಣೋದು, ಎಲ್ಲಾ ಕಡೆ ಡಾಕ್ಟರ್ ಅಂತಲ್ಲಿ ತೋರಿಸ್ಕೊಂಡು ಬರುತ್ತಾರೆ. ಎಲ್ಲಿ ತೋರಿಸಿದರೂ ಸಹಿತವಾಗಿ ಮಕ್ಕಳಾಗೋದಿಲ್ಲ. ಮಕ್ಕಳು ಯಾವಾಗ ಆಗೋದಿಲ್ಲ? ಬಸಪ್ಪ ಗೊತ್ತದೆ, ನನ್ನಲ್ಲಿ ಸಮಸ್ಯೆ ಇದೆ, ನನ್ನ ಹೆಂಡತಿಯ ಬಳಿ ಸಮಸ್ಯೆ ಇಲ್ಲ. ಏನ್ ಮಾಡೋದು ಚಿಂತೆ ಆಗ್ಯದ, ಹೆಂಗ ಬದುಕೋದು, ನನ್ನ ಹೆಂಡತಿಗೆ ಹೆಂಗ ಮುಖ ತೋರಿಸೋದು ಅಂತ ಕೂಡ ಚಿಂತೆ ಮಾಡ್ತಿರ್ತಾನೆ. ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಕೊರಗುತ್ತಾನೆ ಗಂಡ. ಆದ್ರೆ ಹೆಂಡತಿ ಕೊರಗೋದಿಲ್ಲ. ಗೊತ್ತಾಗಿದೆ, ಗಂಡನ ಸಮಸ್ಯೆ ಗೊತ್ತಾಗಿದೆ, ಆದ್ರೆ ಏನೂ ಮಾತಾಡುತ್ತಿಲ್ಲ. ಕೊನೆಯದಾಗಿ ಹತ್ತಿ ಏನು ವಿಚಾರ ಮಾಡ್ತಾಳೆ ಅಂತಂದ್ರೆ, ನಾಗಲಿಂಗರು ಸಂಚಾರವನ್ನ ಮಾಡುತ್ತಾ ಇಬ್ರಾಹಿಂಪುರಕ್ಕೆ ಬಂದಾರ. ಕೊನೆಯ ಪ್ರಯತ್ನವನ್ನ ಮಾಡೋಣ, ಆ ಮಹತ್ವ ನಮ್ಮ ಮನೆತನಕ್ಕೆ ಏನಾದ್ರೂ ದರ್ಶನಾಶೀರ್ವಾದ ಕೊಟ್ಟಿದ್ದೆ ಕರೆ ಆದ್ರ ಮನೆತನ ಬೆಳಕಾಗ್ತದೆ. ಇಲ್ಲಂದ್ರೆ ನಮ್ಮ ಮನೆಗೆ ಮಕ್ಕಳಾಗುವುದಿಲ್ಲ. ಇದು ಕೊನೆಯ ಪ್ರಯತ್ನ ಅಂತ ಅತ್ತಿ ಯಾಕೆ ಹೇಳ್ತೇನೆಂದ್ರ, ಮಕ್ಕಳು ಆಗದೆ ಇರುವಂತ ಸ್ವಸ್ತ್ರ ಮನೆಗೆ ಬಂದಾಗ ಒಂದಿಷ್ಟು ಅತ್ತೆ ಎಂದರು ಸ್ವಸ್ಥರನ್ನ ಬಹಳ ಪ್ರೀತಿ ಮಾಡಬೇಕು. ಯಾಕೆ ಮಾಡ್ಬೇಕಂದ್ರ ಮಕ್ಕಳೆಲ್ಲದ ಒಂದು ಕೊರಗಿರ್ತದೆ, ಅವರಿಗೆ ನೋವಿರ್ತದೆ. ಆತ್ಮ ಚಿಂತೆ ಮಾಡ್ತದೆ, ಚಿಂತೆ ಮಾಡಬೇಡ. ಶಿವ ಕೊಟ್ಟ ಕಾಲಕ್ಕೆ ಮಕ್ಕಳಾಗ್ತವ, ಚಿಂತೆ ಮಾಡಬೇಡ. ಶಿವ ಕೊಟ್ಟ ಕಾಲಕ್ಕೆ ಮಕ್ಕಳಾಗ್ತವ, ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಸಾಂತ್ವನದ ಮಾತುಗಳನ್ನು ಹೇಳುತ್ತಾ ಯಾವ ಅತ್ತಿ ಹೋಗ್ತಾಳಲ್ಲ ಮನೆಯೊಳಗ, ಅಂತ ಅತ್ತಿ ಏನಾದ್ರು ಇದ್ರಂದ್ರ ಮಕ್ಕಳು ಆಗದೆ ಇದ್ರು ಚಿಂತೆ ಮಾಡೋದಿಲ್ಲ. ನನ್ನ ಅತ್ತಿ ನನ್ನ ಮಾವ ಪ್ರೀತಿ ಮಾಡ್ತಾರ, ಅತ್ತಿ ಮಾವ ನನಗೆ ಎಷ್ಟು ಪ್ರೀತಿ ಮಾಡ್ತಾರ ಮಕ್ಕಳಿದ್ದಂಗ ಅಂತ ತಿಳ್ಕೊಂಡು ಸೇವಾ ಮಾಡುತ್ತ ಕಾಲವನ್ನ ಕಳಿತಾಳೆ. ಇದು ಸೊಸಿ ಎನ್ನುವುದು ಅರ್ಥ ಮಾಡಿಕೊಳ್ಳಬೇಕು ಜೀವನದೊಳಗ. ಅತಿ ಸಹಿತವಾಗಿ ಸಂಕಟಕ್ಕೀಡ ಮಾಡಿ ಏನಾದರೂ ಇದು ಬಂಜಿ ಅದ ನೋಡುದು, ಬಂದದ ಮನೆಗೆ ಮಕ್ಕಳಿಲ್ಲ ಮರಿಯಿಲ್ಲ ಅಂತ ಪ್ರತಿ ನಿಮಿಷ ಪ್ರತಿ ಕ್ಷಣ ಹೊರಗು ಕೊಟ್ಲು ಅಂತಂದ್ರೆ, ಆ ಕಡೆ ತವರ ಮನೆಗೆ ಹೋದ್ರೆ ತವರ ಮನೆಯವರು ಸೇರೋದಿಲ್ಲ, ಬಂಜಿ ಅಂತ ಹೀಯಾಳಿಸ್ತಾರೆ, ಇಡೀ ಊರೊಳಗೆ ನೋವು ಕೊಡ್ತಾರೆ. ಗಂಡನು ಅಪ್ಪಿತಪ್ಪಿ ನೋವು ಕೊಳ್ಳಕತ್ತಿದೆ ಅಂದ್ರೆ ಆ ಹೆಣ್ಣು ಹೆಂಗೆ ಬದುಕಬೇಕು? ಬದುಕೋದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ ಆಗೋದಿಲ್ಲ. ದಯಮಾಡಿ ಅಂತವ್ರಿಗೆ ಏನಾದ್ರೂ ಇದ್ರೆ ಆ ಗಂಡ ಪ್ರೀತಿ ಮಾಡಬೇಕು, ಅತ್ತಿ ಮಾವರ ಪ್ರೀತಿ ಮಾಡಬೇಕು. ಏನೋ ಅನುಕೂಲಕ್ಕೆ ತಕ್ಕಂಗ ಬದುಕು ಕಟ್ಟಿದ್ರೆ ಇದು ಸಾರ್ಥಕಮಯ ಬದುಕಾಗ್ತದೆ. ಇಲ್ಲಿ ಬಸಪ್ಪನ ತಾಯಿ ಸಸಿ ಮೇಲೆ ಅಂತ ಪ್ರೇಮ, ಸಸಿ ಮೇಲೆ ಬಹಳ ಪ್ರೇಮವನ್ನ ಇಟ್ಟು ಆ ಸಸಿಗೆ ಹೇಳ್ತಿದ್ರು, ಮಗಳ ಚಿಂತೆ ಮಾಡಬೇಡ, ನೀನು ಸಸಿಯೆಲ್ಲ ನನಗೆ ಮಗಳಿದ್ದಾಗ ಆ ನಾಗಲಿಂಗರನ್ನ ಭೇಟಿ ಆಗೋಣ ಅಂತ ತಿಳ್ಕೊಂಡು ಮನೆಯೊಳಗ ಕಣ್ಣೀರಿನ ಕಡಲಿನೊಳಗ ಎಲ್ಲ ಅತ್ತಿ ಮಾವ ಮಗ ದುಃಖ ಮಾಡುವಂತ ಸಂದರ್ಭದೊಳಗ ಆ ನಾಗಲಿಂಗರು ಮನೆಯ ಬಾಗಿಲಿನ ಮುಂದೆ ಬಂದು ನಿಂತುಕೊಂಡಾರೆ. ಮಾತಾಡೋದ್ರೊಳಗ ನಾಗಲಿಂಗರು ಮನೆ ಮುಂದೆ ಬಂದು ನಿಂತುಕೊಂಡ್ರು. ಯಾವಾಗ ನಿಂತುಕೊಂಡ್ರಿ? ಅಪ್ಪ, ನಿನ್ನ ಗುಣಗಾನವನ್ನ ಮಾಡ್ಲಕತ್ತೇವೆ, ನಿನ್ನ ವಿಚಾರಧಾರೆಗಳನ್ನ ಮಾತನಾಡಕತ್ತೀವೋ ತಂದೆ. ನಮ್ಮ ಮನೆಯೊಳಗೆ ಬಂದು ಪಾದ ಹಾಕಬೇಕು, ಈ ಮನೆಯನ್ನ ಬೆಳಕು ಮಾಡಬೇಕು. ನಿನ್ನ ಹೊರತುಪಡಿಸಿ ಈ ಮನೆಯನ್ನ ಬೆಳಗತಕ್ಕಂಥವರು ಯಾರೂ ಇಲ್ಲ. ಯಾವಾಗಂದಾಗ ಬಸಪ್ಪ ಬಾಲ್ಯದೊಳಗ ಆತನ ಸೇವಾ ಮಾಡತಿರ್ತಾನ. ಯಾವಾಗ ಮನೆಯೊಳಗೆ ಪಾದ ಹಾಕಿದ್ರು ಗುರುಗಳಿಗೆ ಚೇರ್ ಹಾಕ್ತಾರೆ, ಎಲ್ಲ ಅನುಕೂಲವನ್ನ ಮಾಡಿ ಪಾದ ಪೂಜೆಯನ್ನು ಮಾಡಿಕೊಳ್ತಾರೆ. ಪಾದ ಪೂಜೆ ಮುಗಿತಾರೆ. ಮುಗಿದ ಬಳಿಕ ಬಸಪ್ಪನ ಹೆಂಡತಿ ದುಃಖವನ್ನ ಮಾಡುತ್ತಾ ಆ ನಾಗಲಿಂಗರ ಪಾದವನ್ನ ಗಟ್ಟಿಯಾಗಿ ಹಿಡಿತಾರೆ. ಗಂಡ ಹೆಂಡತಿ ಗಟ್ಟಿಯಾಗಿ ಹಿಡಿತಾರೆ. ಬಂದು, ಯಪ್ಪ, ದುಃಖವನ್ನ ದೂರ ಮಾಡು, ನಮ್ಮ ಕಣ್ಣೀರನ್ನ ದೂರ ಮಾಡು, ಮಕ್ಕಳ ಫಲವನ್ನ ಕೊಟ್ಟು ನಮ್ಮನ್ನ ರಕ್ಷಣೆಯನ್ನ ಮಾಡು, ಬಂಜೆ ಎನ್ನುವಂತ ಸೊಲ್ಲನ್ನ ಅಡಗಿಸುವ ದೇವ, ನಮಗ ಕರುಣೆ ತೋರು ನಮ್ಮ ಮನೆಯ ಮೇಲೆ ಅಂತ ತಿಳ್ಕೊಂಡು ದುಃಖ ಮಾಡುತ್ತಾರ ಗಂಡ ಹೆಂಡತಿ ಇರುವರು. ಯಾವಾಗ ಹಿಂಗ ದುಃಖ ಮಾಡುವಂತ ಸಂದರ್ಭ ನಾಗಲಿಂಗರಿಗೆ ಅರ್ಥ ಆಯ್ತು. ಇಡೀ ಮನೆಯೇ ದುಃಖದ ವಾತಾವರಣದಲ್ಲಿ ಅದ. ಇಡೀ ಮನೆ ದುಃಖದ ವಾತಾವರಣದಲ್ಲಿ ಅದ. ಈಗ ದುಃಖದ ವಾತಾವರಣದಲ್ಲಿ ಇರುವಂತಹ ಸಂದರ್ಭದೊಳಗ ನಾಗಲಿಂಗರಂತಾರ, ಯಾಕೆ ಕಣ್ಣೀರ್ ಹಾಕ್ಲಕತ್ತೀವಿ? ಸಂತ ಮಹಾತ್ಮರ ಪ್ರೀತಿ ನಮ್ಮ ಮಗಳ ಮೇಲೆ ಇತ್ತು ಅಂದ್ರ ಆ ಭಗವಂತ ಬಂದು ಒಳ್ಳೇದು ಮಾಡುತ್ತಾನ. ಹಂಗ ಭಗವಂತನೇ ಬಂದಾನ. ನಾಗಲಿಂಗರು ಸಾಮಾನ್ಯವಾಗಿರ್ತಕ್ಕಂಥ ಅವರೆಲ್ಲ ನಡೆದಾಡುವ ದೇವರು. ಮಕ್ಕಳಿಲ್ಲ ಅಂತ ಚಿಂತೆ ಮಾಡಬೇಡ್ರಿ, ನಿಮಗ 5 ಮಕ್ಕಳಾಗ್ತವ ನೋಡ್ರಿ. ಪುರುಷತ್ವ ಇಲ್ಲ, 5 ಮಕ್ಕಳಾಗ್ತವ ಅಂದ್ರೆ ಇದು ಸಾಮಾನ್ಯವಾದ ಮಾತೆ. ಬಸಪ್ಪನವರಿಗೆ ನಂಬಲಿಕ್ಕೆ ಆಗುತ್ತಿಲ್ಲ. ನನ್ನ ಬಳಿ ಸಮಸ್ಯೆ ಅಂತ ತಿಳ್ಕೊಂಡು ಗೊತ್ತಾರ. ಆದ್ರೆ ನಾಗಲಿಂಗರಿಗೆ ಎಲ್ಲ ಅರ್ಥವಾಗಿದೆ, ಗುರುವಿಗೆ ಅರ್ಥ ಆಗದೆ ಇರುವುದೇ ಸಮಸ್ಯೆ.
ಎಲ್ಲಾ ಸಮಸ್ಯೆ ಗುರುವಿಗೆ ಅರ್ಥ ಆಗಿತ್ತು. ಗುರುಗಳಂತಾರ, ಬಸಪ್ಪ ನೀ ಚಿಂತೆ ಮಾಡಬೇಡ, ನಿನಗ 5 ಮಕ್ಕಳು ಅಕ್ಕವ ಅಂತ ತಿಳ್ಕೊಂಡು ಹೇಳ್ತಾರ. 5 ಮಕ್ಕಳು ಹೆಂಗ ಅಂದ್ರ 4 ಗಂಡು ಮಕ್ಕಳು ಅಕ್ಕವ, 1 ಹೆಣ್ಣು ಮಗ ಅಂತಾರ. ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಇಬ್ಬರಿಗೆ ಆಶೀರ್ವಾದವನ್ನ ಮಾಡಿ ಮುಂದೆ ಸಂಚಾರವನ್ನ ಮಾಡುತ್ತಾ ಹೋಗ್ತಾರ. ನಾಗಲಿಂಗರು ಸ್ವಲ್ಪ ವರ್ಷದೊಳಗ ಮೊದಲಿಗೆ ಗಂಡು ಮಗು ಆಗ್ತಾರ. ಅವರು ಹೇಳಿದ ಪ್ರಕಾರವಾಗಿ 10 ವರ್ಷದೊಳಗೆ 4 ಮಕ್ಕಳು 1 ಹೆಣ್ಣು ಮಗ ಆಗ್ತಾರ. ಅಂದ್ರೆ ಪುರುಷತ್ವ ಇಲ್ಲದ ಮನುಷ್ಯನಿಗೆ ಪುರುಷತ್ವವನ್ನು ಕೊಟ್ಟಾಗ ಅಜಾತ ನಾಗಲಿಂಗರು ಸಾಮಾನ್ಯವಾಗಿರ್ತಕ್ಕಂಥವರಿಗೆ ಪುರುಷತ್ವವನ್ನು ಕರುಣಿಸಿ ಮಕ್ಕಳನ್ನ ಕರುಣಿಸಿದಾತ ನಾಗಲಿಂಗರು. ಅವಾಗ ಇಡೀ ಮನೆನೇ ಗುಣಗಾನ ಮಾಡುತ್ತದೆ. ನಮ್ಮ ಮಗಗ ಎಲ್ಲಿ ತೋರಿಸಿದರೂ ಸಹಿತವಾಗಿ, ಯಾವ ಡಾಕ್ಟರ ಬಳಿ ತೋರಿಸಿದರೂ ಸಹಿತವಾಗಿ ಗುಣಮುಖ ಆಗುತ್ತಿರಲಿಲ್ಲ. ಈ ಮಹಾತ್ಮನಿಂದ ನಮ್ಮ ಮನೆಗೆ ಸಂತಾನ ಫಲ ದೊರಕಿತು ಅಂತ ತಿಳ್ಕೊಂಡು ಎಲ್ಲರೂ ಗುಣಗಾನವನ್ನ ಮಾಡುತ್ತಾ ಅದನ್ನ ಆ ವೈಭೋಗದಿಂದ ನಡೆಸ್ತಾರೆ, ಸಂತೋಷವನ್ನ ಪಡ್ತಾರೆ. ನಾಗಲಿಂಗರು ಮತ್ತೆ ಸಂಚಾರವನ್ನ ಮಾಡುತ್ತಾ